ಆರೋಗ್ಯದ ಬಗ್ಗೆ ತಿಳಿಯೋ ಸಮಯ. ಡಾಕ್ಟರ್ ವೆಂಕಟರಮಣ ಹೆಗಡೆ ಅವರು ಸಿದ್ಧವಾಗಿದ್ದಾರೆ. ಇವತ್ತು ಯಾವ ಟಿಪ್ ಹೇಳ್ಕೊಡ್ತಾರೆ ನೋಡಿ. ಆದ್ಮೇಲೆ ತಲೆನೋವು ಇವತ್ತು ಅನೇಕರನ್ನ ಕಾಡ್ತಾ ಇದೆ. ಈ ತಲೆನೋವಿಗೆ ಬೇರೆ ಬೇರೆ ಕಾರಣ ಇರುತ್ತೆ. ಕಣ್ಣಿನ ಸಮಸ್ಯೆ ಇದ್ದರೆ ತಲೆನೋವು ಬರುತ್ತೆ, ಕಣ್ಣು ಚೆಕ್ ಮಾಡಿಸ್ಕೋಬೇಕು, ಸರಿ ಇದ್ದರೆ ಓಕೆ. ಕಿವಿಯ ಸಮಸ್ಯೆ, ಮೂಗಿನ ಸಮಸ್ಯೆ ಇದ್ದಾಗೂ ತಲೆನೋವು ಬರುತ್ತೆ, ಅದೆಲ್ಲ ಚೆಕ್ ಮಾಡಿಸ್ಕೋಬೇಕು. ಆದರೂ 90% ತಲೆನೋವಿಗೆ ಕಾರಣ ಮಲಬದ್ಧತೆ ಹಾಗೂ ಹೊಟ್ಟೆಯಲ್ಲಾಗುವಂಥ ಸಮಸ್ಯೆಗಳು. ಹೊಟ್ಟೆ ಮೇನಾಗಿ ಸರ್ವೇ ರೋಗ ಮಲಾವಶಃ. ಹೊಟ್ಟೆ ಎಲ್ಲ ರೋಗಗಳಿಗೂ ಮೂಲ ಕಾರಣ, ತಲೆನೋವಿಗೂ ಅದೇ ಕಾರಣ. ಮಲಬದ್ಧತೆ ಆಗೋದ್ರಿಂದಾಗಿ ತಲೆನೋವು ಬರುತ್ತೆ, ಗ್ಯಾಸ್ ಆಗೋದ್ರಿಂದಾಗಿ ತಲೆನೋವು ಬರುತ್ತೆ. ಹಾಗಾಗಿ ಮಲಬದ್ಧತೆ ಕಡಿಮೆ ಮಾಡುವಂಥ ಉಪಾಯವನ್ನು ಮಾಡಬೇಕು. ಸೊ ಮಲಬದ್ಧತೆಯನ್ನು ಕಡಿಮೆ ಮಾಡಲಿಕ್ಕೆ ನಾವು ಜಾಸ್ತಿ ನೀರು ಕುಡಿಯುವಂಥದ್ದು, ನೀರಿನಲ್ಲಿ ಕರಗುವಂಥ ನಾರಿನಂಶ ಇರುವಂಥ ಆಹಾರ, ಉದಾಹರಣೆಗೆ ಮೆಂತೆಯನ್ನು ನೀರಲ್ಲಿ ಒಂದು 12 ತಾಸು ನೆನೆಸಿ ಒಂದು ಬಟ್ಟೆಯಲ್ಲಿ ಕಟ್ಟಿಟ್ಟರೆ ಅಥವಾ ಒಂದು ಬಾಕ್ಸಲ್ಲಿ ಹಾಕಿಟ್ರೆ ಚೆಂದ ಮೊಳಕೆ ಆಗುತ್ತೆ. ಅದನ್ನು ಒಂದು ಮುಷ್ಟಿ ತಿನ್ನೋದ್ರಿಂದಾಗಿ ಸಾಕಷ್ಟು ನೀರಿನಲ್ಲಿ ಕರಗುವಂಥ ನಾರಿನಂಶ ಸಿಗುತ್ತೆ. ಸೊ ಹೀಗೆ ಈ ಥರದ ಆಹಾರವನ್ನು ತೆಗೆದುಕೊಂಡು ಮಲಬದ್ಧತೆಯನ್ನು ಕಡಿಮೆ ಮಾಡಿಕೊಂಡು ನಾವು ತಲೆನೋವನ್ನು ಕಡಿಮೆ ಮಾಡ್ಕೋಬೇಕು. ಅರ್ಧ ತಲೆನೋವು ಅನೇಕರಿಗೆ ಕಾಡ್ತಾ ಇರುತ್ತೆ. ನೀವೊಂದು ಉಪಾಯ ಮಾಡ್ಬೋದು. BP ನಿಮಗೆ ಇಲ್ಲ, BP ನಾರ್ಮಲ್, BP ಜಾಸ್ತಿ ಆದರೂ ತಲೆನೋವು ಬರುತ್ತೆ. ಸೊ BP ಒಂದು ಸಲ ಚೆಕ್ ಮಾಡಿಸ್ಕೋಬೇಕು. BP ಜಾಸ್ತಿ ಇದ್ದರೆ ಮಾತ್ರೆ ತಗೊಳ್ಳೇಬೇಕು, ಇಲ್ಲದಿದ್ದರೆ ಸ್ಟ್ರೋಕ್ ಆಗುವಂಥ ಚಾನ್ಸಸ್ ಇರುತ್ತೆ, ಹಾರ್ಟ್ ಅಟ್ಯಾಕ್ ಆಗುವಂಥ ಚಾನ್ಸಸ್ ಇರುತ್ತೆ. BP ಮಾತ್ರೆಯನ್ನು ಯಾರು ಹೇಳಿದರೂ ಬಿಡಲಿಕ್ಕೆ ಹೋಗಬೇಡಿ. ದಿನ ಬಿಟ್ಟು ದಿನ ಬೆಳಗ್ಗೆ 1 ತಿಂಗಳ ಕಾಲ, ಆಮೇಲೆ ವಾರಕ್ಕೆ ಒಂದು ಸಲ ಮಾಡಿದರೆ ಸಾಕು. ಬೆಸ್ಟ್ ಉಪಾಯ ಇದು. 7 ರಿಂದ 8 ಗ್ಲಾಸ್ ನೀರನ್ನು ತೆಗೆದುಕೊಳ್ಬೇಕು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ. ಅದನ್ನು ಉಗುರು ಬಿಸಿ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೋಬೇಕು, ಜಾಸ್ತಿ ಉಪ್ಪು ಬೇಡ. ತುದಿಗಾಲಲ್ಲಿ ಕೂತ್ಕೊಳ್ಳಿಕ್ಕಾದ್ರೆ ತುದಿಗಾಲು, ಇಲ್ದಿರ ಕುರ್ಚಿ ಮೇಲೆ ಕೂತ್ಕೊಂಡು ಅದನ್ನು ಘಟನೆ ಕುಡಿಬೇಕು. ಆ ನೀರನ್ನು ಗ್ಯಾಪ್ ಕೊಡಬಾರ್ದು, ಫಾಸ್ಟ್ ಕುಡಿಬೇಕು. ಅಭ್ಯಾಸ ಆಗ್ಲಿಕ್ಕೆ ಒಂದು 2-3 ದಿವಸ, 1 ವಾರ ಬೇಕು. ಕುಡಿದು ಆಮೇಲೆ ಎದ್ದು ನಿಂತು ಎಡಗೈಯನ್ನು ಹೊಟ್ಟೆ ಮೇಲೆ ಇಟ್ಟು ಒತ್ತುದು, ಬಲಗೈಯನ್ನು ಗಂಟಲಲ್ಲಿ ಹಾಕಿ ವಾಂತಿ ಮಾಡೋದು, ವಮನ ಕ್ರಿಯೆ. ಸೊ ಇದನ್ನು ಮಾಡೋದ್ರಿಂದಾಗಿ ನಿಮಗೆ ಪಿತ್ತವೂ ಹೋಗುತ್ತೆ, ಎಸಿಡಿಟಿಯೂ ಕಡಿಮೆ ಆಗುತ್ತೆ, ಹೊಟ್ಟೆನೂ ಶುದ್ಧ ಆಗುತ್ತೆ, ತಲೆನೋವು ಕಡಿಮೆ ಆಗುತ್ತೆ. 1 ತಿಂಗಳ ದಿನ ಬಿಟ್ಟು ದಿನ ಮಾಡಿ. 1 ತಿಂಗಳಾದಮೇಲೆ ದಿನ ಬಿಟ್ಟು ದಿನ ಮಾಡೋದು ಒಳ್ಳೆಯದಲ್ಲ. ಅಷ್ಟೊತ್ತಿಗೆ ನಿಮಗೆ ತಲೆನೋವು ಸಂಪೂರ್ಣ ವಾಸಿ ಆಗಿರುತ್ತೆ, ಗ್ಯಾಸ್ಟ್ರಿಕ್ ಸಂಪೂರ್ಣ ವಾಸಿ ಆಗಿರುತ್ತೆ. ನೀವು ಆಮೇಲೆ ವಾರಕ್ಕೆ 1 ದಿವಸ, ಸಂಡೇನ ಯಾವುದೋ ಒಂದು ದಿವಸ ಫಿಕ್ಸ್ ಮಾಡ್ಕೊಂಡ್ರೆ ಆಯ್ತು. ತಲೆನೋವಿಗೆ ಇನ್ನೊಂದು ಸರಳವಾದಂಥ ಮನೆಮದ್ದು ಅಂದರೆ ಆಕ್ಯುಪ್ರೆಷರ್. ಸೊ ಈ ಒಂದು ಕೈಯನ್ನು ಈ ಥರ ಮಾಡಿ, ಹೈಯೆಸ್ಟ್ ಪಾಯಿಂಟ್ ಆಫ್ ದಿಸ್ ಪಾಯಿಂಟ್, ಇದನ್ನು ಪ್ರೆಸ್ ಮಾಡುವಂಥದ್ದು. ಸೊ ನೋಡಿ, ಈ ಕೈ ಹೀಗಿದ್ದರೆ ಪ್ರೆಸ್ ಮಾಡುವಂಥದ್ದು. ಸೊ 3 ನಿಮಿಷಗಳ ಕಾಲ ಹೀಗೆ ಪ್ರೆಸ್ ಮಾಡೋದ್ರಿಂದಾಗಿ ತುಂಬ ಅನುಕೂಲ ಆಗುತ್ತೆ. ಸೊ ಆಕ್ಯುಪ್ರೆಷರಿಂದಾಗಿ ಕೈ ಬೆರಳಿನ ಎಲ್ಲ ತುದಿಗಳನ್ನು ಗಟ್ಟಿ ಪ್ರೆಸ್ ಮಾಡುವಂಥದ್ದು. ಸೊ ಇದು ಕೂಡ ತಲೆನೋವನ್ನು ಕಡಿಮೆ ಮಾಡಲಿಕ್ಕೆ, ಇಮ್ಮಿಡಿಯೇಟ್ಲಿ ತಲೆನೋವನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹಾಟ್ ಫುಟ್ ಆ್ಯಂಡ್ ಹ್ಯಾಂಡ್ ಇಮರ್ಷನ್. 2 ಬಕೆಟ್ ಬಿಸಿ ನೀರನ್ನು ತೆಗೆದುಕೊಂಡು, ಒಂದು ಕೆಳಗಡೆ ಇದ್ದು, ಒಂದು ಸ್ಟೂಲ್ ಮೇಲೆ ಹಿಡಿದು, ಒಂದು ಕುರ್ಚಿ ಮೇಲೆ ಕೂತ್ಕೊಂಡು ಕೈ ಹಾಗೂ ಕಾಲುಗಳನ್ನು ಅದ್ದಿ 20 ನಿಮಿಷಗಳ ಕಾಲ ಇಟ್ಕೊಳ್ಳೋದು. ಇದು ಕೂಡ ತಲೆನೋವನ್ನು ಇಮ್ಮಿಡಿಯೇಟಾಗಿ ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಇನ್ನು ವೀಳ್ಯದೆಲೆಯನ್ನು ಒಂದು 3-4 ವೀಳ್ಯದೆಲೆಯನ್ನು ತೆಗೆದುಕೊಳ್ಳೋದು. ಎಲ್ಲ ಕಡೆ ಸಿಗುತ್ತೆ ವೀಳ್ಯದೆಲೆ. ಒಂದು 2-3 ಕರ್ಪೂರವನ್ನು ತೆಗೆದುಕೊಳ್ಳೋದು. 2 ಸ್ವಲ್ಪ ನೀರು ಹಾಕಿ ರುಬ್ಬೋದು, ಮಿಕ್ಸಿ ಮಾಡೋದು ಅಥವಾ ಜಜ್ಕೊಳ್ಳೋದು. ಅದರ ಪೇಸ್ಟನ್ನು ಮಾಡಿ ಹಣೆಯ ಭಾಗಕ್ಕೆ ಹಚ್ಕೊಳ್ಳೋದು. ಇದರಿಂದಾಗಿ ತಲೆನೋವು ಕಡಿಮೆ ಆಗುತ್ತೆ ಇಮ್ಮಿಡಿಯೇಟಾಗಿ. ಸೊ ಇಮ್ಮಿಡಿಯೇಟ್ ರಿಲೀಫಿಗೆ ಇದು ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಹೀಗೆ ತಲೆನೋವನ್ನು ಕಡಿಮೆ ಮಾಡ್ಕೊಳ್ಳಿ, ಆರೋಗ್ಯವನ್ನು ಇಂಪ್ರೂವ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.